ಸಂಘರ್ಷದ ನಡುವೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಐಪಿಎಲ್ ಪಂದ್ಯಾವಳಿ ರದ್ದಾಗಿರುವ ಮಾಹಿತಿ ಸಿಗ್ತಾ ಇದೆ. ಐಪಿಎಲ್ ಪಂದ್ಯಾವಳಿ ರದ್ದು, ಅನಿರ್ದಿಷ್ಟಾವಧಿಗೆ ರದ್ದಾಗಿರುವಂತಹದ್ದು. ಮುಂದಿನ ಪಂದ್ಯಗಳು ಯಾವಾಗ ಎಂಬ ಮಾಹಿತಿ ಈಗ ಸದ್ಯಕ್ಕಿಲ್ಲ. ಬಿಸಿಸಿಐನಿಂದ ಮಹತ್ವದ ಘೋಷಣೆ ಹೊರಡಿಸಲಾಗಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಬಿಗ್ ಶಾಕ್. ಇದು ಒಂದು ಆಘಾತಕಾರಿ ಸುದ್ದಿ. ಇವತ್ತು ನಡೆಯಬೇಕಿದ್ದಂತ ಆರ್ಸಿಬಿ ಪಂದ್ಯ ಲಿಟ್ರಲಿ ರದ್ದು. ಐಪಿಎಲ್ ಪಂದ್ಯಾವಳಿ ರದ್ದು. ದೇಶದ ಭದ್ರತೆ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಅನಿರ್ದಿಷ್ಟಾವಧಿಗೆ ರದ್ದು, ಒಂದು ರೀತಿಯ ಮುಂದೂಡಿಕೆ ಇದು. ಆದರೆ ಈ ಮುಂದೂಡಿಕೆಯ ಪ್ರಾಸೆಸ್ನಲ್ಲಿ ಮುಂದಿನ ದಿನಾಂಕವನ್ನ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಯಾವಾಗ, ಏನು, ಎತ್ತ ಅನ್ನೋದು ಅಧಿಕೃತವಾಗಿ ಬಿಸಿಸಿಐ ಇನ್ನೂ ಕೂಡ ಪ್ರಕಟಿಸಿಲ್ಲ. ಕಾರಣ ಅದಕ್ಕದರದೇ ಆದ ಪ್ರಬಲ ಕಾರಣಗಳಿರಬಹುದು. ಇನ್ನು ಪಂದ್ಯಾವಳಿ ಅಥವಾ ಪಂದ್ಯಾಟ ಪ್ರೇಮಿಗಳಿಗೆ ಇದು ಆಘಾತಕಾರಿ ಸುದ್ದಿ ಅಂತ ಭಾವಿಸ್ಕೊಳ್ಳೋದಕ್ಕೂ ಹೋಗಬೇಡಿ. ದೇಶದಲ್ಲಿ ದೇಶದ ಅಸ್ತಿತ್ವದ ವಿಚಾರವಾಗಿ ಸಂಘರ್ಷ ನಡೀತಾ ಇದೆ. ದೇಶದ ಜನರ ಮತ್ತು ದೇಶದ ಭದ್ರತೆಯ ವಿಚಾರವಾಗಿ ಎರಡು ರಾಷ್ಟ್ರಗಳ ನಡುವೆ ಸಂಘರ್ಷ ನಡೀತಾ ಇದೆ. ಅದು ಕೂಡ ಅಧಿಕೃತವಾಗಿ ಯುದ್ಧವೇ ಶುರುವಾಗಿದೆ. ಒಂದು ಕಡೆ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸ್ತಾ ಇರತಕ್ಕಂತಹ ಭಾರತ ಮತ್ತು ಭಾರತೀಯರಿಗಾಗಿ ಭಾರತದ ಗಡಿಭಾಗದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ವೀರ ಯೋಧರು, ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಭಾರತೀಯರಿಂದಲೇ ಆಗಬೇಕು. ಹಾಗಾಗಿ ಐಪಿಎಲ್ ಪಂದ್ಯ ಪ್ರೇಮಿಗಳೇ, ಇದು ನಿಮಗೆ ಆಘಾತಕಾರಿ ಸುದ್ದಿಯಲ್ಲ. ದೇಶದ ಭದ್ರತೆಯ ವಿಚಾರದಲ್ಲಿ ಯೋಧರು ಮಾಡ್ತಾ ಇರ್ತಕ್ಕಂತಹ ಸ್ಯಾಕ್ರಿಫೈಸ್, ಅವರ ತ್ಯಾಗ, ಅವರ ಬಲಿದಾನವನ್ನು ಸ್ಮರಿಸ್ತಾ ಮುಂದೆ ಬಿಸಿಸಿಐ ಯಾವಾಗ ನಿರ್ದಿಷ್ಟವಾದ ದಿನಾಂಕವನ್ನು ಪ್ರಕಟಿಸುತ್ತೋ ಆ ಸಂದರ್ಭದಲ್ಲಿ ನೋಡೋಣ.